ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ. ಇವತ್ತು ಪಾಲಕ್ ಸೊಪ್ಪಿನ ಕರಿ ಮಾಡ್ತಾ ಇದ್ದೀನಿ ನೋಡಿ. ಪಾಲಕ್ ಸೊಪ್ಪು ತೊಳೆದು ಇಟ್ಕೊಂಡಿರೋ ಅಂಥದ್ದು, ಅದಕ್ಕೆ ಏನೇನು ಹಾಕ್ಬೇಕಂತ ಹೇಳ್ತೀನಿ. ಇದು ಬೇಯಿಸಿಟ್ಕೊಂಡಿರೋ ಅಂಥ ಆಲೂಗೆಡ್ಡೆ, ಇದು ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ. ಬನ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಆಲೂಗೆಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊತೀನಿ. ಇದು ಬೇಯಿಸಿ ಸಿಪ್ಪೆ ಸುಳ್ದಿರೋ ಅಂಥ ಆಲೂಗೆಡ್ಡೆ ಇದು. ಇದನ್ನು ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಇದು ಬಿಸಿ ನೀರು ಬಿಸಿ ಮಾಡ್ಕೊಂಡಿದ್ದೀನಿ. ಇದು ತೊಳೆದಿಟ್ಟಿರೋಂಥ ಪಾಲಕ್ ಸೊಪ್ಪನ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ತುಂಬ ಹೊತ್ತು ಬೇಯಿಸೋದು ಬೇಡ, 1-2 ನಿಮಿಷ ಇಟ್ಕೊಂಡ್ರೆ ಸಾಕು. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಆಗಾಗ ಮಾಡ್ತಾ ಇರಬೇಕು. ನೋಡಿ ಸಾಕು, ಹಿಂಗೆ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಜಾಸ್ತಿ ಬೇಡ. ಇವಾಗ ಇದನ್ನು ತೆಗೆದು ತಣ್ಣೀರಿಗೆ ಹಾಕೋಬೇಕು. ಇದು ತಣ್ಣೀರು. ನೋಡಿ, ತಣ್ಣೀರಿಂದ ತೆಗೆದು ಡೈರೆಕ್ಟ್ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದಕ್ಕೇನು ಹಾಕೋದು ಬೇಡ. ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕಿ, ಯಾಕೆಂದರೆ ಕಲರ್ ಹಂಗೆ ಇರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ. ತುಂಬ ಚೆನ್ನಾಗಿರುತ್ತೆ ಇದು ಪೂರಿಗೆ ಮತ್ತು ಚಪಾತಿಗೆ. ಒಂದ್ಸಲ ಇದನ್ನು ಮಾಡಿ ನೋಡಿ. ಕೊತ್ತಂಬರಿ ಹಾಕೋತಾ ಇದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಇದನ್ನ ರುಬ್ಕೊಂಬರ್ಬೇಕಾ ಸಣ್ಣದಾಗೆ. ನೋಡಿ, ರುಬ್ಕೊಂಬಂದಿರೋ ಅಂಥ ಮಸಾಲ, ಪಾಲಕ್ ಸೊಪ್ಪು ರುಬ್ಕೊಂಬಂದಿರೋ ಅಂಥದ್ದು ಇದು. ಇದನ್ನು ಸೈಡ್ಗೆ ಇಟ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು. ಮತ್ತು ಒಂದು 3 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಚಿಲ್ಲಿ ಪೌಡ್ರ್ ಹಾಕಬೇಕು. ಒಂದು ಸ್ವಲ್ಪ 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. 1 ಈರುಳ್ಳಿ ದಪ್ಪದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ. ಇದಕ್ಕೆ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ.
ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ, ಒಂದು ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ರುಬ್ಕೊಂಡಿರೋಂಥ ಪಾಲಕ್ ಸೊಪ್ಪಿಂದು ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ನೋಡಿ. ಹಾಕ್ಕೊಂಡೆ, ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳಿ. ಜಾಸ್ತಿ ಹಾಕಿದರೆ ತೆಳ್ಳಗಾಗ್ಬಿಡುತ್ತೆ, ಒಂದು ಸ್ವಲ್ಪ ನೋಡಿ ಹಾಕೊಳ್ಳಿ. ಇದನ್ನೊಂದು 2-3 ಸೆಕೆಂಡ್ ಬೇಯಿಸ್ಕೊತೀನಿ ಚೆನ್ನಾಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ, ಸ್ಮೆಲ್ಲೆಲ್ಲ ಹೋಗೋ ಹಂಗೆ. ಕುದೀತಾ ಇದೆ. ಇದಕ್ಕೆ ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾಗಿದ್ದರೆ ಇವಾಗ ಟೇಸ್ಟ್ ಮಾಡಿ ನೋಡ್ಬೋದು, ಬೇಕಂದರೆ ಎಕ್ಸ್ಟ್ರಾ ಸಾಲ್ಟ್ ಬೇಕಾದರೆ ಹಾಕೋಬೋದು. ಸರಿ ಇದೆ, ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ಕೊತೀನಿ. ಮತ್ತೆ ನೋಡಿ ತೆಗಿತಾ ಇದ್ದೀನಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ ಇದು ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸಲ ಮಾಡ್ಕೊಳ್ಳಿ ನೀವು ಒಂದ್ಸಲ. ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್.